ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ಸ್ವಭಾವವು ನಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ಎಂಬಂಥ ಸಂಗತಿಯನ್ನು ಧ್ಯಾನಿಸೋಣ. ಮತ್ತಾಯ 4ನೇ ಅಧ್ಯಾಯ 23-25 ವಾಕ್ಯ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿ ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛರೋಗಿಗಳನ್ನು, ಪಾರ್ಶ್ವವಾಯುವಿನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು. ಮತ್ತು ಗಲಿಲಾಯ, ದೆಕಪೋಲಿ, ಯೆರೂಸಲೇಮ್, ಯೂದಾಯ ಎಂಬ ಸ್ಥಳಗಳಿಂದಲೂ ಯೋರ್ದಾನ್ ಹೊಳೆಯ ಆಚೆ ಕಡೆಯಿಂದಲೂ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು. ದೇವರ ಸ್ವರೂಪವೇನು? ಸರ್ವಶಕ್ತತೆ. ದೇವರು ಸರ್ವಶಕ್ತನು. ದೇವರ ಸ್ವಭಾವಕ್ಕನುಗುಣವಾಗಿ ಎಲ್ಲವೂ ಸಾಧ್ಯವಾಗಿದೆ. ಅತಿಶಯವಾದ ಜ್ಞಾನವುಳ್ಳಾತನು. ದೇವರು ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯದ ಎಲ್ಲವನ್ನ ತಿಳಿದಿರುವವನು. ಸರ್ವಶ್ರೇಷ್ಠತೆ. ದೇವರು ಒಳ್ಳೆಯವನು ಮತ್ತು ಎಲ್ಲರನ್ನ ಪ್ರೀತಿಸುವವನು. ಸರ್ವವ್ಯಾಪ್ತಿ. ದೇವರು ಎಲ್ಲೆಲ್ಲೂ ಇದ್ದಾನೆ. ಆಮೆನ್. ದೇವರು ನಮ್ಮನ್ನು ಆಶ್ಚರ್ಯಗೊಳಿಸಲು ಬಯಸುತ್ತಾನೆ. ಆತನು ನಮ್ಮ ಆಳವಾದ ಆಸೆಗಳನ್ನು ಪೂರೈಸಲು ಬಯಸುತ್ತಾನೆ. ಆತನ ಒಳ್ಳೆಯತನದಿಂದ ನಮ್ಮನ್ನು ವಿಸ್ಮಯಗೊಳಿಸುತ್ತಾರೆ. ಆತನು ಇದನ್ನು ಉನ್ನತ ಮತ್ತು ಸುಲಭವಾದ ರೀತಿಯಲ್ಲಿ ಮಾಡಲು ಬಯಸುತ್ತಾನೆ. ಆರ್ಥಿಕ ಅವಶ್ಯಕತೆಗಳು, ಸಂಬಂಧಿತ ಮತ್ತು ಆರೋಗ್ಯ ಸಮಸ್ಯೆಗಳು, ನಮ್ಮ ಗುರಿಗಳು ಮತ್ತು ಕನಸುಗಳಲ್ಲಿ ಪ್ರಗತಿಯೊಂದಿಗೆ ನಮ್ಮನ್ನು ಅಚ್ಚರಿಗೊಳಿಸಲು ಆತನು ಬಯಸುತ್ತಾನೆ. ದೇವರು ಆಶ್ಚರ್ಯಗಳಿಂದ ತುಂಬಿದ್ದಾನೆ. ಆದರೆ ಆತನನ್ನು ನೋಡುವುದಕ್ಕೆ, ಆತನಲ್ಲಿ ನಲಿದಾಡುವುದಕ್ಕೆ ಸೂಕ್ಷ್ಮವಾದ ಮನೋಭಾವ ಬೇಕು. ಹಲವಾರು ಕ್ರೈಸ್ತರು ಸೊರಗಿ ಸುಸ್ತಾಗಿದ್ದಾರೆ. ದೇವಶಾಸ್ತ್ರದ ಪರಿಭಾಷೆಯಲ್ಲಿ ಪ್ರಕೃತಿಯು ಸಾಮಾನ್ಯ ಪ್ರಕಟಣೆಯ ಒಂದು ರೂಪವಾಗಿದೆ. ಅಂದರೆ ಪ್ರಕೃತಿಯು ದೇವರ ಬಗೆಗಿನ ಸತ್ಯತೆಗಳನ್ನು ನಮಗೆ ತಿಳಿಸುತ್ತದೆ. ಯಾಕಂದರೆ ಅದನ್ನು ಸೃಷ್ಟಿಸಿದವನು ಆತನೇ. ಆತನ ಬೆರಳುಚ್ಚುಗಳು ಅದರ ಮೇಲೆ ಇವೆ ಮತ್ತು ಆತನ ಪಾತ್ರವು ಆತನು ಸೃಷ್ಟಿಸಿದವುಗಳ ಮೇಲೆ ಪ್ರಭಾವ ಬೀರಿವೆ. ವಾಕ್ಯಗಳ ಮೂಲಕ ಮತ್ತು ಯೇಸುವಿನ ಮೂಲಕ ತಂದೆಯಾದ ದೇವರು ನಮಗೆ ನೀಡಿದ ಪ್ರಕಟಣೆಗೆ ಪ್ರಕೃತಿಯು ನಿರ್ದಿಷ್ಟವಾಗಿಲ್ಲ. ಯೇಸುವಿನ ಮಾತು ಕೇಳಿದ ಜನರು ಅತ್ಯಾಶ್ಚರ್ಯಪಟ್ಟರು. ಮತ್ತಾಯ 7ನೇ ಅಧ್ಯಾಯ 28-29 ವಾಕ್ಯ. ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟವು. ಯಾಕಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಆಮೇನ್. ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.